ಮಾಡಬೇಕಿತ್ತು ನಾವು. ಉದ್ದೇಶ ಇಷ್ಟೇ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸೆಪ್ಟೆಂಬರ್ 18ಕ್ಕೆ 75 ವರ್ಷ. ಆ 75 ವರ್ಷವನ್ನು ಯಜಮಾನರ ಅಮೃತ ಮಹೋತ್ಸವ ಅನ್ನೋ ಹೆಸರಿನ ಅಡಿಯಲ್ಲಿ ಭಾಳ ದೊಡ್ಡ ಉತ್ಸವವನ್ನು ಮಾಡ್ತಿದ್ದಾರೆ. ಇಡೀ ರಾಜ್ಯದಾದ್ಯಂತ ಅವತ್ತು ಸುಮಾರು 567 ಹೋಬಳಿಗಳಿದ್ದಾರೆ. ಆ ಎಲ್ಲ ಹೋಬಳಿಗಳಲ್ಲೂ ಕೂಡ ಯಜಮಾನರ ಕಾರ್ಯಕ್ರಮ ಆಗೋ ರೀತಿಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀವಿ. ಯಜಮಾನರ ಅಮೃತ ಮಹೋತ್ಸವದ ರಥವನ್ನು ಇಡೀ ರಾಜ್ಯ ಪ್ರವಾಸಕ್ಕೆ ಜುಲೈ 15ರಿಂದ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದಾದ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಮಾತನಾಡಿದ್ದೇವೆ. ಅವರ ನೇತೃತ್ವದಲ್ಲಿ ನಾವು ಯಜಮಾನರ ಪುಣ್ಯ ಭೂಮಿ ಏನಿದೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಈ 3 ತಿಂಗಳ ಒಳಗಡೆ ಕಾಣಿಸ್ಬೇಕು ಅನ್ನೋಂಥ ಒಂದು ಪ್ರಯತ್ನ ಮಾಡ್ತಿದ್ದು ಅದರ ಜೊತೆಗೆ ಸೆಪ್ಟೆಂಬರ್ 20, 21 ಅಂದರೆ 18 ವರ್ಕಿಂಗ್ ಡೇ ಆಗಿರೋದ್ರಿಂದ ನಾವು ಆಚರಣೆ ಮಾಡಿಕೊಂಡು 20, 21 ಅರಮನೆ ಮೈದಾನದಲ್ಲಿ ಸುಮಾರು ಒಂದು 2 ಲಕ್ಷ ಜನರ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಯಾರಿಗೂ ಸೇರಿದಷ್ಟು ಒಂದು ಅಭಿಮಾನಿಗಳ ಮಧ್ಯದಲ್ಲಿ ಅಮೃತ ಮಹೋತ್ಸವವನ್ನು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ ಹಾಗೂ ನಿರ್ದೇಶಕರ ಸಂಘ ಮತ್ತು ಸಮಸ್ತ ತಾಂತ್ರಿಕ ವರ್ಗವನ್ನು, ಚಿತ್ರರಂಗದ ಉದ್ಯಮವನ್ನು ಮತ್ತು ಕರ್ನಾಟಕ ಚಳುವಳಿಯ ಹೋರಾಟದ ವಲಯವನ್ನು ಮತ್ತು ಸಾಹಿತ್ಯ ಕ್ಷೇತ್ರವನ್ನು ಒಳಗೊಂಡಂಥ ಒಂದು ಸಮಗ್ರವಾದಂತಹ ಅಮೃತ ಮಹೋತ್ಸವವನ್ನು ನಾವು ಬಹಳ ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ. ಇದಕ್ಕೆ ಭಾರತೀಯ ಚಲನಚಿತ್ರದ ದೈತರೇನಿದ್ದಾರೆ, ದಿಗ್ಗಜರೇನಿದ್ದಾರೆ ಅವರೆಲ್ಲರೂ ಕೂಡ ಅವತ್ತು ಭಾಗವಹಿಸ್ತಾರೆ. ಯಜಮಾನರ ಆಪ್ತರು ಜೊತೆಗೆ ಅವರ ಕುಟುಂಬದವರ ಜೊತೆಗೆ ಕೂಡ ಮಾತನಾಡುವಂತಹ ಜವಾಬ್ದಾರಿಯನ್ನು ಎಸ್ ನಾರಾಯಣ್ ಸರ್ ಮತ್ತು ರಾಜೇಂದ್ರ ಸುಬ್ಬಾಬು ಸರ್ ಕೂಡ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದರ ನೇತೃತ್ವವನ್ನು ಎಸ್ ನಾರಾಯಣ್ ಸರ್ ಅವರು ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ಅಮೃತ ಮಹೋತ್ಸವ ಅವರ ನೇತೃತ್ವದಲ್ಲಿ ನಡೀತದೆ. ಅದರ ಜೊತೆಗೆ ಭಾರತೀಯ ಚಲನಚಿತ್ರ ರಂಗವನ್ನು ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸುವಂತಹ ಕೆಲಸ ಮತ್ತು ಬೆನ್ನೆಲುಬಾಗಿ ನಮ್ಮ ಜೊತೆಗೆ ನಿಲ್ಲಂತಹ ಮಾರ್ಗದರ್ಶಕರಾಗಿ ಮತ್ತು ಇನ್ನೊಬ್ಬ ಫಿಲ್ಲರ್ ಆಗಿ ಕೆಲಸ ಮಾಡ್ತಿರುವಂಥದ್ದು ನಮ್ಮ ರಾಜೇಂದ್ರ ಸುಬ್ಬಾಬು ಸರ್. ನಾವು ಈ 3 ಜನ ಸೇರಿಕೊಂಡು ಸಮಸ್ತ ಲಕ್ಷಾಂತರ ಅಭಿಮಾನಿಗಳನ್ನು ಒಳಗೊಂಡು ಈ ಅಮೃತ ಮಹೋತ್ಸವವನ್ನು ರೂಪಿಸ್ತಾ ಇದ್ದೀವಿ. ಇದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಬರಬೇಕಿತ್ತು, ಅವರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಹೆಸರನ್ನು ನೀವು ಘಂಟಾಘೋಷವಾಗಿ ಹೇಳಿ ಸಮಸ್ತ ಕಲಾವಿದರು ಈ ಉತ್ಸವದಲ್ಲಿದ್ದಾರೆ, ಇದು ಆಗಲೇಬೇಕಾದಂಥ ಉತ್ಸವ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡರು ಈ ಒಂದು ಉತ್ಸವಕ್ಕೆ ಬೆಂಗಳೂರಲ್ಲಿ ನಿಂತಿದ್ದಾರೆ. ಇಡೀ ಬೆಂಗಳೂರನ್ನು ಒಂದು ವಿಷ್ಣುಮಯ ಮಾಡುವಂತಹ ಸೆಪ್ಟೆಂಬರ್ 18, 19, 20ಕ್ಕೆ ಮಾಡಲಿಕ್ಕೆ ಅವರು ನಮ್ಮ ಜೊತೆಯಾಗಿದ್ದಾರೆ. ಜೊತೆಗೆ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ಈ ಒಂದು ಉತ್ಸವದ ಭಾಗವಾಗ್ತಿದ್ದಾರೆ. ಇದನ್ನು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸೋದು ನಮ್ಮ ಉದ್ದೇಶವಾಗಿದೆ. ಈಗ ನಮ್ಮ ಜೊತೆಗಿರುವಂತಹ ದಿಗ್ಗಜ ನಿರ್ದೇಶಕರು, ಕನ್ನಡದ ಅಸ್ಮಿತೆ ರಾಜೇಂದ್ರ ಸುಬ್ಬಾಬು ಸರ್ ಅವರು ಈ ಅಮೃತ ಮಹೋತ್ಸವ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬೆಳಗ್ಗೆಯಿಂದ ವಿಷ್ಣು ಸರ್ ಅವರ ಒಂದು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಆಯೋಜನೆ ಮಾಡ್ತೀವಿ. ನಮ್ಮ ವೀರಕಪುತ್ರ ಶ್ರೀನಿವಾಸರು, ಎಸ್ ನಾರಾಯಣ್ ಸರ್ ಇವತ್ತು ಅವರೊಂದು ಹೊಸ ನಾಮಕರಣ ಮಾಡಿದ್ದಾರೆ. ಇದು ಅವರು ವೀರಕಪುತ್ರ ಅಲ್ಲ, ವಿಷ್ಣು ಪುತ್ರ ಆಗಿದೆ. ಹೇಳ್ತಾ ಇದ್ದೀನಿ, ಏನೋ ಅವರ ಒಂದು ಯೋಜನೆಗಳು ಅಂತಿದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮರಣಪ್ರಿಯವಾಗಿ ಅವರು ಊರಿಗೆ ಕೊಡ್ತಕ್ಕಂಥದ್ದು, ವಿಷ್ಣು ಸರ್ ಕೊಡ್ತಕ್ಕಂಥದ್ದು, ಹಾಗೆ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಎಲ್ಲ ಉದ್ಯಮದ ಒಂದು ಸಹಕಾರವನ್ನು ಮತ್ತು ಎಲ್ಲರ ಒಂದು ಸಹಭಾಗಿತ್ವವನ್ನು, ಅಂದರೆ ಎಲ್ಲರೂ ಭಾಗವಹಿಸಿರ್ತಕ್ಕಂಥದ್ದನ್ನು ಕೇಳಲಿಕ್ಕೆ ಅಂತೇಳಿ ಸುಮಾರು ದಿನಗಳಿಂದ ನಮ್ಮ ಮತ್ತು ಇವ್ರದ್ದು ಮಾತುಕತೆಗಳು ನಡೀತಾ ಇತ್ತು. ಇವತ್ತು ಉದ್ಯಮದಿಂದ ನಮ್ಮ ಅಧ್ಯಕ್ಷರಾದಂಥ ನರಸಿಂಗ್ ಅವರು ಮತ್ತು ನಿರ್ಮಾಪಕ ಸಂಘದಿಂದ ನಾನು, ನಮ್ಮ ರಮೇಶ್ ಯಾದವ್ ಅವರು ಎಲ್ಲರೂ ಬಂದಿದ್ದೀವಿ. ಹಾಗೆಯೇ ಎಂಟೇನು ಉದ್ಯಮ ಒಂದು ಅಂಬಿ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಎಸ್ ನಾರಾಯಣ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವತ್ತಿನ ದಿವಸ ಉದ್ಯಮ ಮಾಡಿತ್ತು, ಅಂಥದೇ ಅದಕ್ಕಿಂತಲೂ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಈಗ ಮಾಡಬೇಕು ಅಂತಕ್ಕಂಥ ಏನು ಆಸೆ ಇದೆ. ಅದಕ್ಕೆ ಎಂಟೈರ್ ಉದ್ಯಮವನ್ನು ತೊಡಗಿಸಿ ಎಲ್ಲರನ್ನೂ ಅದರಲ್ಲಿ ಭಾಗವಹಿಸ ಮಾಡಿ ನಮ್ಮ ಬಾಬಣ್ಣ ಒಂದು ಮಾತು ಹೇಳಿದರು, ರಾಯಣಸಿಂಗ್ ಬಾಬು ಅವರು, ಭಾರತ ದೇಶದ ಎಲ್ಲ ಕಲಾವಿದರುಗಳನ್ನು ಕೂಡ ಒಂದು ದಿವಸ ಭಾಗವಹಿಸಬೇಕು, ಅದರ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಅವ್ರ ಮಾತು ನಡೀತಾರೆ. ಕನ್ನಡ ನಾವು ಹೊರಗಡೆ ರಾಜ್ಯಗಳಿಗೆ ಹೋದಾಗ
ಯಾಕೆ ಒಂದು ಎರಡು ಮೂರು ಹೆಸರು ಬರ್ತವೆ. ನಿರ್ದೇಶಕರಲ್ಲಿ ಮೊದಲನೇ ಹೆಸರು ಬರ್ತದೆ ರಾಯನ್ ಶಿಲ್ಪ ಆಗ್ಬೋದು. ಸೊ ಹೀಗಾಗಿ ಅಂಥವರೆಲ್ಲ ಅವನ್ನೆಲ್ಲ ಜೊತೆಯಲ್ಲಿ ತಾವು ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗುತ್ತೆ. ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ನಾನು ಕೈ ಮುಗಿದು ಕೇಳ್ಕೊತೀನಿ. ವಿಷ್ಣು ಸರ್ ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅದು. ಅದಕ್ಕೆ ಎಲ್ಲರೂ ತಾವು ಕೂಡ ಹೆಚ್ಚಿನ ಸಹಕಾರ ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಮುಗಿಸಿದ್ದರಿಂದ ನಾನು ನೇರ ಹಾಗೆ ಮಾತು ಶುರು ಮಾಡಿದ್ವಿ. ಆ್ಯಕ್ಚುಲಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತು ಎಲ್ಲ ಇಲ್ಲಿ ನಡೆದಿರೋ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ ನಮಸ್ಕಾರ. ಈಗಾಗಲೇ ವಿಷ್ಣುಪುತ್ರ ಅಂತ ಹೊಸ ನಾಮಕರಣ ಮಾಡಿದ್ವಿ. ಅವ್ರಿಗೇನಿದೆಲ್ಲ ಪ್ರತಿಯೊಂದು ನಾವು ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಯಾವುದೇ ಒಂದು ಸಂಘ ಸಂಸ್ಥೆಯನ್ನು ಬಿಡದೆ ಎಲ್ಲ ಚಿತ್ರರಂಗದವರು ಸೇರಿ ಈ ಒಂದು ಅಮೃತ ಮಹೋತ್ಸವವನ್ನು ಮಾಡ್ತೀವಿ. ನಾವು ಯಾರ್ಯಾರು ಏನೇನು ಜವಾಬ್ದಾರಿ ಇದೆ ಅದು ಖಂಡಿತ ಅದಕ್ಕೆ 100ರಿಂದ 200ರಷ್ಟು ನಮ್ಮ ಶಕ್ತಿ ಮೀರಿ ಅದಕ್ಕೆ ಕೆಲಸ ಮಾಡಿ ಒಂದು ಭಾರತ ಸರ್ಕಾರಕ್ಕೆ ಪದ್ಮವಿಭೂಷಣ್ ಕೊಡಬೇಕು ವಿಷ್ಣುವರ್ಧನ್ಗೆ ಅನ್ನೋ ಒಂದು ಮನವಿ. ಮತ್ತು ಕರ್ನಾಟಕ ರತ್ನ ಅನ್ನೋದು ಆಲ್ರೆಡಿ ನಾವು ಮಾತಾಡಿದ್ದೀವಿ. ಅದನ್ನು ಖಂಡಿತ ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀವಿ. ಅವ್ರು ಖಂಡಿತ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆಂದರೆ ಅವರಿಗೆ ವಿಷಯ ತಿಳಿದಿಲ್ಲ. ಈಗ ತಿಳಿದ ಮೇಲೆ ಖಂಡಿತ ಅವರು ಅದನ್ನು ಘೋಷಣೆ ಮಾಡ್ತಾರೆ. ಇನ್ನೊಂದು ಏನಂದರೆ ಭಾಳ ಮುಖ್ಯವಾಗಿ ನನ್ನ ಒಂದು ಮನಸ್ಸಿನಲ್ಲಿರೋದು ಅಂದರೆ ವಿಷ್ಣುವರ್ಧನ್ ಅವೆಲ್ಲ ಇದ್ದಾಗ ಕನ್ನಡ ಚಿತ್ರಗಳು 100 ದಿವಸ 25 ವಾರ 100 ದಿವಸ ಕಂಟಿನ್ಯೂಸ್ ಔಷಧಿಗಳು ಬೆಳಗ್ಗೆ 6 ಗಂಟೆಗೆ 4 ಗಂಟೆಗೆ ನಮ್ಮ ಬಂಧನ ಅಂತ ಚಿತ್ರಗಳೆಲ್ಲ ಬೆಳಗಿನ ಜಾವ 3 ಗಂಟೆಗೆ ಔಷಧಿಗಳಾಗ್ತಿತ್ತು. ಆ ಒಂದು ಸುವರ್ಣ ಯುಗ ಇವಾಗ ಹೋಗ್ತಿದೆ. ಈ ಒಂದು ವಿಷ್ಣುವರ್ಧನ್ ಅಮೃತ ಮಹೋತ್ಸವದಿಂದ ವಿಷ್ಣುವರ್ಧನ್ ಒಂದು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿಯಾಗಿರೋದ್ರಿಂದ 18ನೇ ತಾರೀಕು ಸೆಪ್ಟೆಂಬರ್ ಮಾಡಿದ್ಮೇಲೆ ಮತ್ತೆ ಕನ್ನಡ ಚಿತ್ರರಂಗ 25 ವಾರ ಚಿತ್ರಗಳು ನೋಡಬೇಕು. ನೋಡಬೇಕು, ಏನು ತಪ್ಪಿದೆ ತಿಳ್ಕೊಳ್ಳೋಣ. ಒಳ್ಳೆ ಚಿತ್ರಗಳನ್ನ ನೋಡಿ ಈ ಪರಭಾಷಾ ಚಿತ್ರಗಳನ್ನ ಹೀಗೆ ಬಿಟ್ಟರೆ ನಮ್ಮನ್ನು ಸೆರೆ ಬಿಡ್ತಾರೆ. ಆದ್ದರಿಂದ ನಾವು ಕನ್ನಡಿಗರು ಎಚ್ಚೆತ್ತುಕೊಂಡು ಕನ್ನಡ ಚಿತ್ರಗಳನ್ನ ನೋಡಲೇಬೇಕು. ಸ್ವಲ್ಪ ಕಷ್ಟ ಆದರೂ ನೋಡಬೇಕು ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಒಂದು ಮನದಟ್ಟು ಮಾಡಿಕೊಳ್ಳಿ. ಆ ಸುವರ್ಣ ಯುಗ ಏನಿತ್ತು ಆ ಸುವರ್ಣ ಯುಗನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಂದು ಮತ್ತೆ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಅಮರವಾಗಿರಬೇಕು. ಮತ್ತು ಭಾರತೀಯ ಚಿತ್ರರಂಗದವರೆಲ್ಲ ಯಾರ್ಯಾರು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ, ಇನ್ನೂ ಯಾರ್ಯಾರಿದ್ದಾರೆ ಅದನ್ನೆಲ್ಲ ನಾವು 3 ಜನ ಮತ್ತು ಇನ್ನೂ ಕೆಲವು ಸ್ನೇಹಿತರುಗಳು ಸೇರಿಕೊಂಡು ಆಟೋಮೆಟಿಕ್ನವರಿದ್ದಾರೆ. ಅವರೆಲ್ಲ ಸೇರಿಕೊಂಡು ಭಾರತೀಯವರು, ಅನಿರುದ್ಧವರು, ಅವ್ರ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಇದೊಂದು ಅಭೂತಪೂರ್ವವಾದ ಒಂದು ಸಮಾರಂಭ ಆಗಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆಲ್ಲ ನಿಮಗೆ ಸಹಕಾರ ಬೇಕು. ನೀವು ಸಹಕಾರ ಕೊಟ್ಟೇ ಕೊಡ್ತೀರಾ ಅಂತ ನಮ್ಮ ನಂಬಿಕೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ತಮ್ಮ ಒಂದು ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯ ಆಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಧಾರೆ ಎರಿಬೇಕು ತಮ್ಮ ಶಕ್ತಿನ, ಮನಸ್ಸನ್ನ ಅಂತ ಹೇಳಿ ನಾನು ಕೇಳ್ಕೊಂಡು ನಮ್ಮ ನಾರಾಯಣವರಿದ್ದಾರೆ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಅವರೇ ವಿಷ್ಣುವರ್ಧನ್ ಜೊತೆ ತುಂಬ ಸಮಯ ಭಾಳ ಅದ್ಭುತವಾದ ಸಮಯವನ್ನು ಕಳೆದಿದ್ದಾರೆ. ಆದ್ದರಿಂದ ಅವ್ರಿಗೂ ನಾನು ಜೊತೆಯಲ್ಲಿ ಇಟ್ಕೊಂಡು ನಾವು ಒಂದು ಸಮಾರಂಭ ಮಾಡಿ ಇಷ್ಟು ಅಚ್ಚುಕಟ್ಟಾದ ಸಮಾರಂಭ ಕನ್ನಡದಲ್ಲಿ ಮಾಡಲ್ಲ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೆಲ್ಲ ನಮ್ಮ ಸಹಕಾರ ಬೇಕು. ಖಂಡಿತ ಸಹಕಾರ ಕೊಡ್ತೀವಿ ಅಂತ ನಾನು ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿಷ್ಣು ಶ್ರೀನಿವಾಸ ಸಮಿತಿಯ ಎಲ್ಲ ಸೇನಾನಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ಹಬ್ಬ ಬರ್ತಾ ಇದೆ, ಅದು ವಿಷ್ಣು ಹಬ್ಬ. ಒಬ್ಬ ಮೇರು ಕಲಾವಿದನ ಜನ್ಮದಿನೋತ್ಸವದ 75ನೇ ವರ್ಷದ ಹುಟ್ಟುಹಬ್ಬವನ್ನು ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡೋದಕ್ಕೆ ಈ ವಿಷ್ಣು ಶ್ರೀನಿವಾಸ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಪ್ರೀತಿಯ ವೀರಕಪುತ್ರ ಶ್ರೀನಿವಾಸ ಅವರು
ಅವರು ನನಗಾಗಲೇ ಹೇಳಿದರು ವೀರಕ ಪುತ್ರ ಅಲ್ಲ ವಿಷ್ಣು ಪುತ್ರ ಅಂತೇಳಿ. ಅವರ ಆಸೆಯಂತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಅವರ ಆಸೆ ಆಯಿತು. ಅದಾದ ನಂತರ ಡೈರೆಕ್ಟರ್ ಹೇಳಿದರು ನಮ್ಮ ಗುರುಗಳಿಗೆ, ನನಗೆ ಫೋನ್ ಮಾಡಿದ್ರು. ನಾವೆಲ್ಲ ಒಂದು ಕಡೆ ಕೂತ್ಕೊಂಡ್ವಿ. ಸರ್ 75ನೇ ವರ್ಷದ ಹುಟ್ಟುಹಬ್ಬವನ್ನು ಸ್ವಲ್ಪ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರು. ಏನು ಮಾಡಬೇಕು ಅಂತ ನಾನು ಕೇಳಿದೆ. ಅವರ ಒಂದಷ್ಟು ಕನಸುಗಳು ನೋಡಿ ಎಷ್ಟು ಚೆನ್ನಾಗಿದೆ. ವಿಷ್ಣುವರ್ಧನ್ ಅವರನ್ನು ಭೇಟಿನೂ ಆಗಲಿಲ್ಲ ಶ್ರೀನಿವಾಸ್ ಅವರು ಯಾವತ್ತು. ಅವರು ಇವರು ನೋಡಿಲ್ಲ, ಹೆಸರು ಕೇಳಿಲ್ಲ, ತಮ್ಮ ಹೆಸರು ಕೇಳಿಲ್ಲ ಅನ್ಸುತ್ತೆ ಅವರು ಅಲ್ವೇ. ನೋಡಿ ಜೊತೆಗಿದ್ದವರಿಗೆ ಅವ್ರ ಜೊತೆ ಒಡನಾಟ ಮಾಡಿದವರಿಗೆ ಅವರ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಬರದೇ ಇರ್ತಕ್ಕಂಥ ಒಂದು ಅಕ್ಕರೆ ಜವಾಬ್ದಾರಿ ಶ್ರೀನಿವಾಸ್ ಅವ್ರಿಗೆ ಬಂದಿದೆ. ನಮ್ಗೆ ಅದೆಲ್ಲ ಹೆಮ್ಮೆ ಅಂತ ಅನ್ನಿಸ್ತು. ಅವರು ನಮ್ಮನ್ನಾಗಲಿ ವಿಷ್ಣುವರ್ಧನ್ ಅವರು ನಮ್ಮನ್ನಾಗಲಿ 15 ವರ್ಷಗಳು ಕಳೆದರೂ ಕೂಡ ಇವರು ಗಟ್ಟಿಯಾಗಿ ನಿಂತುಕೊಂಡು ಇಡೀ ರಾಜ್ಯದ ಅವರ ಅಭಿಮಾನಿಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರಲ್ಲಿ ವಿಶ್ವಾಸವನ್ನ ಪ್ರೀತಿಯನ್ನ ತುಂಬಿ ನಿರಂತರವಾಗಿ ವಿಷ್ಣು ಜಪ ಮಾಡುವ ಹಾಗೆ ಮಾಡಿ ಇವತ್ತಿಗೂ ಕೂಡ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಜೀವಂತವಾಗಿ ಉಳಿಸ್ಕೊಂಡು ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಅವರು ಕಂಕಣ ಕಟ್ಟಿ ನಿಂತಿರುವಾಗ ಅವರ ಜೊತೆಯಲ್ಲಿ ನಾವು ಕೈ ಜೋಡಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಮನವಿಯ ಮೇರೆಗೆ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಕಲಾವಿದರ ಸಂಘ, ಎಲ್ಲ ಕನ್ನಡ ಚಿತ್ರರಂಗದ ಅಂಗಸಂಸ್ಥೆಗಳು ಕೂಡ ಒಟ್ಟಿಗೆ ನಿಂತು ವಿಷ್ಣುವರ್ಧನ್ ಸರ್ ಅವರ ಕುಟುಂಬವೂ ಸೇರಿ ಎಲ್ಲರೂ ಸೇರಿ ಸಂಭ್ರಮಿಸ್ತಕ್ಕಂಥ ಒಂದು ದಿನ ಈ ಬಾರಿಯ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬ ಸೆಪ್ಟೆಂಬರ್ 18, 19, 20, 3 ದಿನಗಳ ಕಾಲ ಒಂದು ಜಾತ್ರೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ದೊಡ್ಡ ಮಟ್ಟಕ್ಕೆ ಬಾಬು ಸರ್ ಹೇಳಿದಾಗೆ ಅವರ ಜೊತೆ ಯಾರ್ಯಾರು ಅಭಿನಯಿಸಿದರು, ಪರಭಾಷೆಯಿಂದ ಬಂದ ಕಲಾವಿದರು, ಪರಭಾಷೆಯಲ್ಲಿ ಅವರ ಸ್ನೇಹಿತರು ಯಾರ್ಯಾರಿದ್ರು, ಅವರನ್ನು ತುಂಬ ಪ್ರೀತಿ ಮಾಡ್ತಕ್ಕಂಥ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ತಂದು ಒಂದೇ ವೇದಿಕೆಯಲ್ಲಿ ನಿಲ್ಲಿಸಿ ವಿಷ್ಣುವರ್ಧನ್ ಅವರಿಗೆ ಶುಭ ಹಾರೈಸತಕ್ಕಂಥ ಒಂದು ಸುಸಂದರ್ಭವನ್ನು ಈ ವಿಷ್ಣು ಸೇನಾ ಸಮಿತಿ ನಿರ್ಮಾಣ ಮಾಡಿಕೊಡ್ತಾ ಇದೆ. ಈ ಒಂದು ವೈಭವವಾದ ಕಾರ್ಯಕ್ರಮದ ರೂಪುರೇಷೆಗಳು ಇನ್ನು ಮುಂದಿನ ದಿನಗಳಾಗುತ್ತೆ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಭೆಯನ್ನು ಮಾಡಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡುವಂಥ ವೇದಿಕೆ ನಿರ್ಮಾಣ ಆಗಿದೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳ ಜೊತೆಯಲ್ಲಿ ಬಾಬು ಸರ್ ಹೇಳಿದಾಗೆ ವಿಷ್ಣುವರ್ಧನ್ ಅವರಿಗೆ ಕನ್ನಡದ, ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ಕೊಡಿಸುವ ರೀತಿಯಲ್ಲಿ ಶಿಫಾರಸು ಮಾಡೋದಕ್ಕೆ ವಾಣಿಜ್ಯ ಮಂಡಳಿಯಿಂದ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಜೊತೆಯಲ್ಲಿ ಪದ್ಮಭೂಷಣ ಕೂಡ ಅವರು ಕೊಡಿಸ್ಬೇಕು ಅನ್ನೋ ಮಾತುಕತೆ. ಯಾಕೆಂದರೆ ಇದು ಸುಸಂದರ್ಭ, ಒಂದು ಒಳ್ಳೆ ಸಂದರ್ಭ ಅದಕ್ಕೆಲ್ಲ ಒದಗಿ ಬರಬೇಕು. ಈಗ ಅದಕ್ಕೆ ಒದಗಿ ಬಂದಿದೆ, ಎಲ್ಲದಕ್ಕೂ ಕೂಡ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಈ ವಿಷ್ಣು ಸೇನಾ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹಬ್ಬಕ್ಕೆ ವಿಷ್ಣುವರ್ಧನ್ ರವರ ಅಭಿಮಾನಿಗಳಷ್ಟೇ ಅಲ್ಲ, ಎಲ್ಲ ಕಲಾವಿದರ ಅಭಿಮಾನಿಗಳು ಕೂಡ ಇದನ್ನ ಸಂಭ್ರಮಿಸಬೇಕು. ಸಂಭ್ರಮ ಇದು. ಯಾಕೆಂದ್ರೆ ವಿಷ್ಣುವರ್ಧನ್ ಅವರಂತ ಒಬ್ಬ ವ್ಯಕ್ತಿ ಈ ಮಣ್ಣಲ್ಲಿ ಹುಟ್ಟೋದಕ್ಕೆ, ಅವರನ್ನು ನಾವು ನೋಡೋದಕ್ಕೆ ನಿಜಕ್ಕೂ ನಾವು ಪುಣ್ಯ ಮಾಡ್ತೀವಿ. ಅಂತಹ ವ್ಯಕ್ತಿಯ 75ನೇ ಒಂದು ಜನ್ಮದಿನೋತ್ಸವವನ್ನು ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ. ಬೇರೆ ಭಾಷೆಯವರು ಕೂಡ ಒಬ್ಬ ಕಲಾವಿದನಿಗೆ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಗೌರವ ಸಿಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ, ಮಾಧ್ಯಮ ಮಿತ್ರರು ಸೇರಿ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ
ವಿಷ್ಣುವರ್ಧನ್ ಅವರು ಅವರ ಬದುಕಿನ ಉದ್ದಕ್ಕೂ ಮಾಧ್ಯಮಗಳ ಜೊತೆಯಲ್ಲಿ ಬೆಳ್ಕೊಂಡು ಬಂದವರು, ಮಾಧ್ಯಮಗಳ ಸಹಕಾರದಿಂದ, ಮಾಧ್ಯಮಗಳ ಪ್ರೀತಿಯಿಂದ, ಮಾಧ್ಯಮಗಳ ಜೊತೆಯಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡು ಬೆಳ್ಕೊಂಡು ಬಂದಂಥ ದೊಡ್ಡ ಕಲಾವಿದರು. ಹಾಗಾಗಿ ಎಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಬೇಕಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ, ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ನೀವು ಅಂತ ನಾನು ಮನವಿ ಮಾಡ್ತಾ ಇವತ್ತಿನ ಈ ವೇದಿಕೆಯಲ್ಲಿ ನನ್ನನ್ನು ಕರೆದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಶ್ರೀನಿವಾಸ್ ಅವರು ಅವಕಾಶ ಮಾಡಿಕೊಟ್ಟರು. ಭಗವಂತ ಶ್ರೀನಿವಾಸ್ ಅವರಿಗೆ ಆಯುಷ್ ಆರೋಗ್ಯ ಹೆಚ್ಚಿಗೆ ಕೊಡಲಿ, ಇನ್ನೂ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡೋ ಶಕ್ತಿ ಭಗವಂತ ಕೊಡಲಿ. ಅವರ ಯೋಚನೆಗಳು ತುಂಬ ದೊಡ್ಡದಿದೆ, ಎಲ್ಲವೂ ಕೂಡ ಕೈಗೂಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. 2 lakh ಪೀಪಲ್ಸ್ನಲ್ಲಿ ಒಗ್ಗೂಡಿಸಬೇಕು ಅಂತ ಹೇಳಿದ್ರಿ. RCB ವಿನ್ ಆದಾಗಲೂ ಮೋರ್ ದೆನ್ 2 lakh ಪೀಪಲ್ಸ್ ಬೆಂಗಳೂರಲ್ಲಿ ಜಾಯ್ನ್ ಆಗಿದ್ರು. ಈಗ ಸರ್ಕಾರ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಹಸ್ತವನ್ನು ಅಂತ ಅಂದರೆ ಜಾಸ್ತಿ ಜನ ಕೂಡ್ತಾರೆ, ಮತ್ತೆ ಲೋಕಗಳು ಕಂಡು ಬರ್ಬೋದಾ? ಸರ್, ಅವರು 3 ಗಂಟೆಗೆ ಆಯೋಜನೆ ಮಾಡಿದ್ರು, ನಾವು 3 ತಿಂಗಳ ಮುಂಚೆ ಆಯೋಜನೆ ಮಾಡಿದ್ವಿ. ಒಬ್ಬ ಸಮಸ್ಯೆ ಇಲ್ಲ. ಆಮೇಲೆ ನಾವು ಕಟ್ಔಟ್ ಜಾತ್ರೆ ಅಂತ ಮಾಡಿದ್ವಿ ಸರ್. 2.25 ಲಕ್ಷ ಜನ ಸೇರಿದ್ರು. ಮೇಡಮ್ ಗೊತ್ತಿದೆ, ಒಂದೇ ಒಂದು ಅಧಿಕಾರ ಘಟನೆ ಆಗಿಲ್ಲ. ಯಾಕಂದರೆ ಅವರು ಯಜಮಾನರ ಸೇನಾನಿಗಳು ಈ ಇಡೀ ರಾಜ್ಯದಲ್ಲಿ ಅಭಿಮಾನ ವರ್ಗದಲ್ಲೇ ಒಂದು ಗುಂಪಿಗೆ ಸೇರಿದ ಪದ ಇದೆ. ಬಹಳ ವಿಶೇಷವಾಗಿರ್ತಾರೆ, ಪ್ರತ್ಯೇಕವಾಗಿರ್ತಾರೆ, ಸಾಧನ ಶಾಂತಿ ಎಲ್ಲ ನಿರ್ವಹಿಸಿದ್ದಾರೆ. ಅದನ್ನು ಅಂಥ ಸಮಸ್ಯೆಗಳೇನು ಆಗಲಿಕ್ಕಿಲ್ಲ. ಸೊ ಅದರಿಂದ ನಮ್ಮದೊಂದು ಪರಂಪರೆಯನ್ನು ಮುಂದುವರಿಸ್ತೀವಿ ಸರ್. ಬೇರೆ ಏನಾದರೂ ಸರ್, ಎಷ್ಟೋ ಕಾರ್ಯಕ್ರಮಗಳಿಗೆ ಯಾರು ಸಪೋರ್ಟ್ ಮಾಡದೇ ಇದ್ದಾಗ ನಿಮ್ಮ ಮನೆ ಖಜಾನೆ ದುಡ್ಡನ್ನು ಹಾಕಿ ಇಷ್ಟು ಸಹ ಕಾರ್ಯಕ್ರಮಗಳನ್ನ ಮಾಡಿದ್ದುಂಟು. ನನ್ನ 7-8 ವರ್ಷದ ಜರ್ನಿಲಿ ನಾನು ನೋಡಿದ್ದೀನಿ ಕೂಡ. ಸೊ ಇದು ಎಷ್ಟು ದಿನದ ಕಾರ್ಯಕ್ರಮ ಆಗಿರುತ್ತೆ? ಒಂದೇ ದಿನನ ಅಥವಾ 2-3 ದಿನ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಇನ್ ಕೇಸ್ ಸರ್ಕಾರದ ಮಟ್ಟದಲ್ಲಿ ಅಥವಾ ನಮ್ಮ ಉದ್ಯಮದ ಮಟ್ಟದಲ್ಲಿ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ ಫಿನಾನ್ಷಿಯಲ್ ವಿಚಾರದಲ್ಲಿ ಅನ್ನೋದು ನನ್ನ ಪ್ರಶ್ನೆ. ಅದು ಕಷ್ಟ ಇದೆ. ಫಿನಾನ್ಷಿಯಲಿ ಇದುವರೆಗೂ ನಾವು ವಿಷ್ಣು ಸೇನಾ ಸಮಿತಿಯಲ್ಲಿ ಹೆಸರು ಬೆಳೆಸ್ಕೊಂಡಿಲ್ಲ, ಚಂದ ವಸೂಲಿ ಮಾಡಿಲ್ಲ. ಅದರಿಂದನೇ ಇಷ್ಟೊಂದು ಪ್ರೀತಿ ಅಭಿಮಾನವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ. ಆದರೆ ಇದು ಕೈ ಮೀರಿದ ಕಾರ್ಯಕ್ರಮ. ನಿಜವಾಗ್ಲೂ ಒಂದಷ್ಟು ಪ್ರಯೋಜಕರನ್ನು ಹುಡುಕೋತೀವಿ. ಒಂದಷ್ಟು ಯಾವ್ದಾರ ಮಾಧ್ಯಮಗಳ ನೇರ ಪ್ರಸಾರ ಮಾಡೋದಾದರೆ ಅದರ ಕಂಟೆಂಟನ್ನು ಅವರು ಸಹಯೋಗ ಮಾಡ್ಕೋತೀವಿ. ಮತ್ತು ವಾಣಿಜ್ಯ ಮಂಡಳಿಯವರು, ಕಲಾವಿದರ ಸಂಘದವರೆಲ್ಲರೂ ಕೂಡ ಜೊತೆ ಆಗ್ತಾ ಇದ್ದಾರೆ. ಆದ್ದರಿಂದ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಒಂದು ವೇಳೆ ಆಗಲಿಲ್ಲ ಅಂದರೆ ಸೌಂಡ್ ಇರುತ್ತೆ. ಆಗಲಿ ಸರ್, ಇದಿಷ್ಟು. ಥ್ಯಾಂಕ್ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಹಾಗೂ ಇವತ್ತಿನ ದಿನ ಏನು ಇಷ್ಟೊಂದು ಜನ ವಿಷ್ಣು ಸೇನೆ ಸೇರಿದ್ದಾರೆ ಅಂದರೆ ನಮಗೆ ಉತ್ಸಾಹ ತಡಿಲಾರದೆ. ಇವತ್ತಿನ ದಿನ ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ. ನಮ್ಗೆ ಎಷ್ಟು ಭಾಷಣ ಮಾಡೋಕ್ಕೆ ಬರಲ್ಲ, ಆದರೆ ಅವ್ರಿಗೆ ಏನು ಕಂಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ತಿಳಿಸ್ತೀವಿ ಸರ್. ಏನು ವಿಷ್ಣು ಸೇನೆಯ ಮುಖ್ಯಸ್ಥರು ಶ್ರೀನಿವಾಸ್ ಅವರು ಏನು ಕಲ್ಪನೆಗಳು ಕೂಡಿಸ್ಕೊಂಡಿದ್ದಾರೆ, ಒಂದು ವಿಗ್ರಹ ಮಾಡೋದಾಗ್ಬೋದು, ಒಂದು ಕರ್ನಾಟಕ ರತ್ನ ಏನು ಟೈಟಲ್ ಅವ್ರಿಗೆ ಕೊಡೋದಾಗ್ಬೋದು, ಏನು 75 ವರ್ಷದ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಏನು ರೂಪಕಲ್ಪನೆ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಸಹಭಾಗಿಯಾಗಿ ನಾವೆಲ್ಲದರಲ್ಲೂ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಏನು ನಮ್ಮ ಇಂಡಸ್ಟ್ರಿನ ಕರೆದಿದ್ದಾರಲ್ಲ ಇವತ್ತಿನ ದಿನ, ನಮ್ಮಲ್ಲಿ ಎಷ್ಟು ಅಂಗಸಂಸ್ಥೆಗಳಿದೆಯೋ ಅಷ್ಟು ಅಂಗಸಂಸ್ಥೆಗಳು, ನಮ್ಮ ಮಾಜಿ ಅಧ್ಯಕ್ಷರುಗಳು, ಕಮಿಟಿ ಮೆಂಬರ್ಸ್ ಎಲ್ಲರೂ ಕರೆದು ಇವತ್ತಿನ ದಿನ ಎಲ್ಲ ಒಂದು ಮೀಟಿಂಗ್ ಮಾಡಿ ನಿಮಗೆಲ್ಲರಿಗೂ ಏನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಳ್ಬೇಕಂತಿದ್ರಲ್ಲ. ನಮ್ಮಲ್ಲೇ ಒಂದು 5,000-6,000 ಜನ ಇದ್ದಾರೆ ಸರ್. ನಮ್ಮ ಇಂಡಸ್ಟ್ರಿ ಏನು ಒಕ್ಕೂಟ ಆಗ್ಬೋದು, ಡೈರೆಕ್ಟರ್ ಅಸೋಸಿಯೇಷನ್ ಆಗ್ಬೋದು, ನಮ್ಮ ನಿರ್ಮಾಪಕರ ಸಂಘ ಆಗ್ಬೋದು, ವಿತರಕರ ಸಂಘ ಆಗ್ಬೋದು, ಪ್ರೊಡ್ಯೂಸರ್ ಸಂಘ ಆಗ್ಬೋದು, ಎಲ್ಲರೂ ಒಗ್ಗೂಡಿಸಿ ನಿಮ್ಮ ಜೊತೆಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಾವು ನಿಮಗೆ ಇಷ್ಟಲ್ಲೇ ನಿಮಗೆ ನಮ್ಮ ಏನು ಪ್ರಥಮ ತಿಳಿಸಿರಲ್ಲ ಅದಕ್ಕೆ ನಮಗೆ ಒಂದು ರಿಟರ್ನ್ ತಿಳಿಸ್ತೀವಿ. ನೀವು ಯಾವತ್ತು ಮಾಡ್ಕೊಂಡ್ರೆ ನಾವು ಸಿದ್ಧವಾಗಿದ್ದೀವಿ ಅಂತೇಳಿ ನಮ್ಮ ಮಾಧ್ಯಮದ ಮಿತ್ರರನ್ನು ಮುಖ್ಯವಾಗಿ ನಿಮಗೆ ತಿಳಿಸ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಸೇನೆ ಇದೆ, ನಾನು ಹೋಗ್ತಾ ಇದ್ದೀನಿ. ಅದರಿಂದ ಏನು ಬೇಜಾರು ತಿಳ್ಕೊಬಿಡಿ ಸರ್. ಥ್ಯಾಂಕ್ ಯು ಸರ್.
ತಿಂಗಳ ಮಾತಾಡ್ಬೇಕಾಗ್ತದೆ. ನಮ್ಗೆ 70 ವರ್ಷದ ಸ್ನೇಹ. ಅಲ್ಲ, ಒಂದು ವಿಷ್ಣುವರ್ಧನ್ ಅಂತ ನಟ ಒಬ್ಬ ನಿರ್ದೇಶಕನಿಗೆ ಸಿಗೋದು ಭಾಳ ಭಾಳ ಅಪೂರ್ವ. ಏಕೆಂದರೆ ಯಾವುದೇ ವಿಚಾರನ ಡೈರೆಕ್ಟ್ರು ತಗೊಂಡೋಗಿ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಡೈರೆಕ್ಟ್ರಿಗೆ ಏನು ಇಷ್ಟನೋ ಅದನ್ನು ಮಾಡ್ತಿದ್ರಿಂದ ಅವರ ಇದನ್ನು ಯಾವತ್ತೂ ಮೂಗು ತೋರಿಸ್ತಾರಲ್ಲ. ಹಲವಾರು ಪ್ರಸಂಗಗಳಲ್ಲಿ ಬಂಧನ ಮಾಡೋಕ್ಕೆ ವಿಷ್ಣುವರ್ಧನ್ ಇಷ್ಟನೇ ಇಲ್ಲ. ಎಲ್ಲೋ ನನ್ನ ಸಾಹಸ ಸಿಂಹ ಅಂತ ಫೈಟಿಂಗಿಗೆ ಇಟ್ಟಿದ್ದಾರೆ, ಕರಾಟೆ ಅದೆಲ್ಲ. ನೀನೆಲ್ಲೋ ಡಾಕ್ಟ್ರ್ ಪಾಠ ಮಾಡಿಸ್ತಾ ಇದೆಯಾ, ನೋಡ್ಕೋ ಕೈ ಅಂತ. ಇಲ್ಲಪ್ಪ ನೀನು ಮಾಡು. ಯಾಕೆಂದರೆ ಒಂದು ಇವತ್ತವರೆಗೂ ನನ್ನ ಹತ್ರ ವಿಷ್ಣುವರ್ಧನ್ ಫುಲ್ ಸ್ಕ್ರಿಪ್ಟ್ ರೀಡಿಂಗೇ ಕೇಳಿಲ್ಲ. ಒಂದೇ ಲೈನ್ ಹೇಳ್ತಾ ಇದ್ದೇನೆ, ಒಂದೇ ಲೈನ್. ಅಂದರೆ ಏನು ಮಾಡ್ತಾ ಬಿಡೋ ಅಂತ. ಬಟ್ ಆದರೂ ನಾನು ಫೋರ್ಸ್ ಮಾಡ್ತಿದ್ದಿಲ್ಲ. ಒಂದ್ಸರಿ ಕೇಳಿಬಿಟ್ಟು ಎಲ್ಲಿ ಏನು ಕರೆಕ್ಷನ್ ಇದೆ, ಬರೀ ನಮ್ಮ ಒಂದು ಮೂವಿ ನೇರಿಟ್ ಮಾಡ್ತಿದ್ದೀವಿ, ನೀನು ಆ್ಯಸ್ ಎ ಆ್ಯಕ್ಟರ್ ಏನು ಅಂತ ತೋರಿಸಿ ಕೇಳಿಸಿ ಡಿಸ್ಕಸ್ ಮಾಡ್ತಾ ಇದ್ದೆ. ಬಂಧನ ಮಾಡೋದಕ್ಕೆ ಒಪ್ಪೇ ಇರಲಿಲ್ಲ. ನನಗಿದು ಸೂಟ್ ಆಗಲ್ಲ ಅಂತ ಕಾಣುತ್ತೆ, ನೀನು ಲಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ನಾನು ಹೇಳಿದೆ ಲಾಸ್ಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ನಾನು ಅಲ್ಲಿ ಹಿಂದಿ ಪಿಕ್ಚರಲ್ಲಿ ದುಡಿತಾ ಇದ್ದೀನಿ ಅಂತಂದು ಇಲ್ಲಿಗೆ ಹಾಕ್ತೀನಿ ಅಂತ ಹೇಳಿದೆ. ಬಟ್ ಫಸ್ಟ್ ಡೇ ಶೂಟಿಂಗಲ್ಲೇ ಸುಭಾಷಿನಿನೂ ವಿಷ್ಣುವರ್ಧನ್ದು ಅಶೋಕ ಹೋಟ್ಲಲ್ಲಿ ಮುಹೂರ್ತ. ಪುಟ್ಟಣ್ಣ ಅವರು ಫಸ್ಟ್ ಶಾಟ್ ಡೈರೆಕ್ಟ್ ಮಾಡೋದು. ನನಗೆ ಪುಟ್ಟಣ್ಣ ಅವ್ರ ಮೇಲೆ ಭಾಳ ಒಂದು ಗೌರವ ಇತ್ತು. ಆಮೇಲೆ ವಿಷ್ಣುವರ್ಧನ್ನ ತಂದವರು. ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಡೈರೆಕ್ಟರ್ ಅಂದರೆ ಏನು, ಡೈರೆಕ್ಟರ್ ಅಂದರೆ ಗಂಡು ಅಂತ ತೋರಿಸಿದ್ದು. ಯಾಕಂದ್ರೆ ಅಲ್ಲಿವರೆಗೂ ಡೈರೆಕ್ಟ್ರು ಬರೀ ಪಾಪ ಕಾಫಿ ಗೀಫಿ ಕುಡ್ಕೊಂಡು ಇದ್ರು, ಯಾರು ಡೈರೆಕ್ಷನ್ ಕಡೆಗೆ ಅಷ್ಟು ಇಟ್ಕೊಟ್ಟಿರಲಿಲ್ಲ. ಆದರೆ ಒಬ್ಬ ಡೈರೆಕ್ಟ್ರು ಹಾಡ್ ಅಂದ್ರೇನು, ಡೈಲಾಗ್ ಅಂದ್ರೇನು, ಆ್ಯಕ್ಟಿಂಗ್ ಅಂದ್ರೇನು, ಸೆಟ್ ಅಂದ್ರೇನು, ಲೊಕೇಶನ್ ಅಂದ್ರೇನು, ಒಂದು ಸ್ಕ್ರೀನ್ ಪ್ಲೇ ಅಂದ್ರೇನು, ಡೈಲಾಗ್ಗಳೇನು ಅಂತ ತೋರಿಸ್ಬಿಟ್ಟು ಹಿಂದೆ ಮಾಡಿದ್ದಾರೆ. ಆದರೆ ಪುಟ್ಟಣ್ಣ ಅವ್ರದ್ದು ಒಂದು ಸ್ಪೆಷಾಲಿಟಿ. ಆದ್ದರಿಂದ ಅವರನ್ನೇ ಕರೆದಿದ್ದೆ. ವಿಷ್ಣು ನನಗೆ ಲೋನ್ ಅಂತ ಒಂದು ವಿಷ್ಣು ನನ್ನನ್ನು ಲೋನ ಅಂತಿದ್ದ, ನಾನು ಲೋ ಅಂತಲೇ ಮಾತಾಡ್ತಿದ್ದೆ. ಅಂದರೆ ಆ ಸ್ನೇಹ ಆಗ್ತದೆ. ವಿಷ್ಣುವರ್ಧನ್ಗೆ ಡೈಲಾಗ್ ಕೊಟ್ಟ ತಕ್ಷಣ ನನಗೆ ಕರೆದ್ಬಿಟ್ಟು ಬೋಳಿ ಮೊನ್ನೆ ಅವ್ರ ಮುಂದೆ ನನಗೆ ಇಷ್ಟು ಡೈಲಾಗ್ ಕೊಟ್ಬಿಟ್ಟಿದ್ಯಾ ನೀನು ಅಂತಾರೆ. ಇಲ್ಲಕ್ಕ ಮಾಡು, ಏನಿಲ್ಲ, ಧೈರ್ಯವಾಗಿ ಮಾಡಿ, ಏನಾಗಲ್ಲ. ಇದು ಸುಮ್ಮನೆ ಮುಹೂರ್ತದ ಸ್ಟಾರ್ಟು ಆದ್ರೆ ಇನ್ನೊಂದು 4 ಶಾಟ್ ಆಮೇಲೆ ಎಕ್ಸ್ಟ್ರಾ ತೆಗೆಯೋಣ, ಅವ್ರಿಗೆ ಮಾಡೋಣ ಅಂತ. ಅದರಲ್ಲಿ ಇನ್ನೊಂದು ಏನು ಮಧ್ಯ ಅಂದರೆ ಸುಹಾಸಿನಿ ವಿಷ್ಣುವರ್ಧನ್ಗೆ ಕಪಾಲ ಕುಡಿಯೋದು. ಅಂದರೆ ಆ ಭ್ರಮೆಯಿಂದ ಹೊರಗಡೆ ಬರೋಕ್ಕೆ ಸ್ಟಾರ್ಟು ಇದೇ ಮುಹೂರ್ತದ ಶಾಟ್. ಪುಟ್ಟಣ್ಣ ಬಂದ್ಬಿಟ್ಟಿದ್ದಾರೆ, ಮೇಕಪ್ ಎಲ್ಲ ರೆಡಿ ಆಗಿಬಿಟ್ಟಿದೆ, ಧೈರ್ಯನೇ ಮಾಡ್ತಾ ಇಲ್ಲ ವಿಷ್ಣು. ಆ ಸುಹಾಸಿನಿಗೆ ನಾನು ಹೇಳಿದ ತಕ್ಷಣ ವಿಷ್ಣುವರ್ಧನಿಗೆ ಕಪಾಲ ಕುಡಿಯೋದಿದೆ ಶಾಕು ತಕ್ಷಣ ಅವಳು ನಾನು ಮಾಡೋದಿಲ್ಲ. ನನಗೆ ಮುಹೂರ್ತ ಟೈಮ್ ಆಗ್ತಾ ಇದೆ. ಈ ವಿಷ್ಣು ಒಂದು ಕಡೆ ಹೀಗೆ, ಸುಹಾಸಿನಿ ಒಂದು ಕಡೆ ಹೀಗೆ. ಇವರಿಬ್ಬರು ಇನ್ಯಾವುದಾದ್ರು ಬೇರೆ ಶಾರ್ಟ್ ಮಾಡೋದಕ್ಕೆ ನಾನೇನು ರೆಡಿ ಆಗಿದ್ದೆ. ಯಾಕೆಂದರೆ ನಾನು ರೆಡಿ ಆಗಬೇಕಲ್ಲ ಒಂದು ಇದಕ್ಕೆ. ಸರಿ, ಕೊನೆಗೆ ವಿಷ್ಣು ಹೇಳೋದು, ನೋಡೋ ನಾನು ಡೈರೆಕ್ಟ್ರು, ಈಗ ನಾನು ಏನು ಹೇಳ್ತೀನಿ ಅದು ನೀನು ಮಾಡಲೇಬೇಕು. ಅದು ನೀವು ಪುಟ್ಟಣ್ಣ ಅವರು ಕೊಡೋ ಮರ್ಯಾದೆ ಮತ್ತು ಡೈರೆಕ್ಟ್ರ್ ಕೊಡೋ ಮರ್ಯಾದೆ. ಸರಿ ಅಂತೇಳಿ ಸುಹಾಸಿನಿ ಅಂತ ಹೇಳಿ, ಏನಿಲ್ಲ ಇದು ಸಿನಿಮಾ, ಏನು ಕಪಾಳ ಕೊಡೋದಿಲ್ಲ, ಅದು ಬರೀ ಆತನಿಗೆ ಡ್ರೀಮಲ್ಲಿ ನಂದಿನಿಗೆ ಹೇಳ್ತಾ ನಾಳೆ ಹೆಚ್ಚು ಕಡಿಮೆ ಆದರೆ ಹಿಂಗೆ ಕಪಾಳ ಕೊಡಿಬೋದು ಅಂತ ಒಂದು ಭ್ರಮೆಯಲ್ಲಿ ಶಾರ್ಟ್ ತೆಗೆಯೋದು. ತೆಗೆದ್ವಿ, ಆಯಿತು. ಅಲ್ಲಿಂದ ಪ್ರತಿ ದಿವಸ ಶೂಟಿಂಗಲ್ಲಿ ಮೈಸೂರಲ್ಲಿ ಹೆಚ್ಚಾಗಿ ಶೂಟಿಂಗ್ ಮಾಡಿದ್ವಿ. ಸುಹಾಸಿನಿ ಮೊದಲು ದೂರ ಇದ್ಲು. ಬರ್ತಾ 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 ವಿಷ್ಣು ಸುಹಾಸಿನಿ ಎಷ್ಟರ ಮಟ್ಟಿಗೆ ಅಂದರೆ ಅಷ್ಟು ಒಂದು ಇಬ್ಬರು ಆ್ಯಕ್ಟರ್ಗಳು ಒಬ್ಬರಿಗೊಬ್ಬರು ಹಂಚ್ಕೊಂಡು ಸೀನ್ಗಳನ್ನ ಆ್ಯಕ್ಟ್ ಮಾಡ್ತಾ ಬಂದರು. ಇವತ್ತು ಪಿಕ್ಚರ್ನಲ್ಲಿ ನೀವು ನೋಡ್ತಾ ಇದ್ದರೆ, ಏಕೆಂದರೆ ಒಂದು ಆ್ಯಕ್ಟರು ಹೃದಯನ ತೆಗೆದು
ಪಾತ್ರ ಮಾಡಿದ್ರೇ ಆ ಪರ್ಫಾರ್ಮೆನ್ಸ್ ಬರೋಕ್ಕೆ ಸಾಧ್ಯ. ಸುಮ್ಮನೆ ಆ್ಯಕ್ಟ್ ಮಾಡಿದ್ರೆಲ್ಲ ಆ್ಯಕ್ಟ್ ಎಂಥ ಲೀಲಾಚಾರವಾಗಿ ಆ್ಯಕ್ಟ್ ಮಾಡ್ತಿದ್ದಂತ ನಾನು ಹೇಳಿದೆ, ನೋಡು ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ನಿನಗೆ ಆ್ಯಕ್ಷನ್ ಪಿಕ್ಚರೇ ಸಿಗಲ್ಲ ನಿನಗೆ. ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಮೈಸೂರಲ್ಲಿ ಶೂಟಿಂಗು, ಒಂದು ಕೆಲಸ ಮಾಡಪ್ಪ, ಕ್ಲೈಮ್ಯಾಕ್ಸ್ ತೆಗಿತಾರೆ, ಬಾದಾಮ್ ಹಲ್ವಾನು ಸೆಟ್ ದೋಸೆ ತರಿಸ್ಕೊಡು. ಹಾಂ ಸರಿ, ರಮ್ಯಾಗೆ ನಮ್ಮ ವಿಜಯ್ ಕುಮಾರ್ ಅಂತ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಕಳಿಸ್ಬಿಟ್ಟು ಬಾದಾಮ್ ಹಲ್ವಾ ಸೆಟ್ ದೋಸೆ ತರಿಸಿ ಅದನ್ನು ತಿಂತಾನೇ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋದು. ಅಂದರೆ ಒಂದು ಶೂಟಿಂಗ್ ಅನ್ನೋದು ಅಷ್ಟರ ಮಟ್ಟಕ್ಕೆ ಒಂದು ಎಷ್ಟೇ ಸುಲಭ ಇದ್ದರೂ ಎಷ್ಟೇ ಕಷ್ಟ ಇದ್ದರೂ ವಿಷ್ಣು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದೇಳಿ ಅದಷ್ಟು ಸಂತೋಷವಾಗಿ ಸತ್ಯಲ್ಲಿ ಕೊಟ್ಟರು ಇರೋದು. ಪಿಕ್ಚರ್ ರಿಲೀಸ್ ಆಯಿತು. ಸರಿ, ಸ್ವಲ್ಪ ಎಲ್ಲರೂ ಬರೀ ಪ್ಲೈನಾಗಿ ಹೋಗೋದು ಚೆನ್ನಾಗಿಲ್ಲ, ಸ್ವಲ್ಪ ವಿಲನ್ಗಳು ಇರಲೇಬೇಕಲ್ಲ. ಖಾರದ ಪುಡಿನೆಲ್ಲ ಥಿಯೇಟ್ರ್ ಒಳಗಡೆ ಎಚ್ಚಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನನಗೆ ಥಿಯೇಟ್ರ್ನವ್ರು ಹೇಳಿದ್ರು, ಸರ್ ಏನು ಹೆಂಗಸರು ಬರಬಾರ್ದು ಅಂತ ಖಾರದ ಪುಡಿ ಎಸಿತಾ ಇದ್ದಾರೆ, ಟಿಕೆಟ್ ಕೌಂಟರ್ನಲ್ಲಿ ಬ್ಲೇಡ್ ಹೊಡಿತಾ ಇದ್ದಾರೆ. ಸರಿ, ಏನು ಒಂದು ಥಿಯೇಟ್ರ 25 ಥಿಯೇಟ್ರಲ್ಲೂ ಇದೇ ನೋಡಾಗ್ಬಿಟ್ಟಿದೆ ಆಲ್ ಓವರ್ ಕರ್ನಾಟಕ. ಕೊನೆಗೆ ಅವತ್ತಿನ ಚೀಫ್ ಮಿನಿಸ್ಟರ್ ಹೆಗ್ಡೆ ಅವರಿದ್ರು, ಅವತ್ತು ಹೋಗಿ ಜೀವರಾಜ ಅವರು ನನಗೆ ಭಾಳ ಹತ್ತಿರ ಸ್ನೇಹಿತರು. ಅವ್ರು ಹೇಳಿದೆ, ಸರ್ ಈ ಥರ ಒಂದು ಗಲಾಟೆಗಳು ನಡೀತಾ ಇದೆ ಥಿಯೇಟ್ರಲ್ಲಿ, ಪಿಕ್ಚರ್ ನೋಡೋಕ್ಕೆ ಬಿಡ್ತಾ ಇಲ್ಲ, ಸ್ವಲ್ಪ ವಿವಾದ ಮಾಡ್ತೀನಿ ಅಂತ ಅವರು ಕಮಿಷನ್ ಫೋನ್ ಮಾಡಿ ಸಿಗೋಡಿ ಹಾಕಿ ಒಂದು 25 ಜನ ಇಟ್ಕೊಂಡ್ಬಂದು ಒಳಗೆ. ಆವತ್ತಿಂದ ಅದು ನಿಂತೈತೆ. ಮೈಸೂರಲ್ಲಿ ವಿಷ್ಣು ಅವ್ರದ್ದು ದೊಡ್ಡ ಕಟೌಟ್ ಆಗಿದ್ದು, ಸೀಮೆಣ್ಣೆ ಹಾಕಿ ಬೆಂಕಿ ಹಾಕಿ ಸುತ್ತಿದ್ದು. ನನಗೆಲ್ಲ ಮೈಸೂರಲ್ಲಿ ಫ್ಯಾನ್ಸ್ ಬಂದು ಸರ್ ಚೇಂಜ್ ಮಾಡಿಸಿ ಸರ್, ಬೇಡ ರೀ, ಅದಿರಬೇಕು ದೃಷ್ಟಿ ಪರಿಹಾರ, ನಮಗೆ ಇಲ್ಲಿ ಸುಮ್ಮನೆ ಅದಿದ್ದರೆ ಪಿಕ್ಚರ್ 25 ವಾರ ಓಡಿತ್ತು ಅಂತ ಅದನ್ನು ಹಾಗೆ ಬಿಟ್ಟಿದ್ದೆ. ನಾನು 25 ವಾರದಲ್ಲೂ ಅರ್ಥ ವಿಷ್ಣುವರ್ಧನ್ ಸುಟ್ಟಿದೆ. ಅದು ಏನು ಮಾಡಿದ್ರು ಯಾವ ಆ ಪಿಕ್ಚರ್ನ ಯಾರು ನಿಲ್ಸೋಕ್ಕೆ ಆಗಲಿಲ್ಲ. 25 ಸೆಂಟ್ರಲ್ಲಿ 25 ವಾರ. ಕನ್ನಡ ನೋಡದೇ ಇರೋರೆಲ್ಲ, ತಮಿಳ್ನವರು, ಹಿಂದಿಯವರು, ತೆಲುಗುವವರೆಲ್ಲ ಬಣ್ಣ ಹಾಡು, ನೋವೊಂದು ನೆನಪು ಹಾಡು, ವಿಷ್ಣುವರ್ಧನ್ ಥರ ಶಾಲು, ಈ ಥರದ್ದೆಲ್ಲ ಶುರು ಮಾಡೋದು. ಅಂದರೆ ಒಂದು ಪಿಕ್ಚರು ಚೆನ್ನಾಗಾಗಿ ಅದರ ಕಥೆಗೆ ನಾವು ಪೂರ್ಣ ಒತ್ತು ಕೊಟ್ಟು ಎಲ್ಲರೂ, ಯಾಕೆಂದರೆ ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಡೈರೆಕ್ಟ್ರ್ವರೆಗೆ ಪೂರ್ಣವಾಗಿ ತಮ್ಮ ಆತ್ಮನೇ ಅದಕ್ಕೆ ಸಮರ್ಪಣೆ ಮಾಡಿ ಚಿತ್ರ ಮಾಡಿದಾಗ ಅದಕ್ಕೆ ಆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗ್ತದೆ. ಹೀಗೆ ವಿಷ್ಣುವರ್ಧನ್ ಬಗ್ಗೆ ಕತೆ ಹೇಳ್ತಾ ಕೂತ್ಕೊಂಡ್ರೆ ನಾನು 2 ದಿವಸ ಹೋಗ್ತಾಗಲ್ಲ, ಅಷ್ಟು ವಿಷಯ. ನಾನು ವಿಷ್ಣು, ಅಂಬರೀಷ 3 ಜನನು ಭಾಳ ಫ್ರೆಂಡ್ಸ್ ಅಂದರೆ ನಾವು ಸಿನಿಮಾದಿಂದ ಬಂದವರಲ್ಲ. ಸಿನಿಮಾದಿಂದ ಮೊದಲೇ ಸರಸ್ವತಿ ಪುರಮ್ನಲ್ಲಿ ವಿಷ್ಣುವರ್ಧನ್ ಅವ್ರ ತಂದೆ ನಮ್ಮ ಚಿತ್ರ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಂಬರೀಷ ಅಲ್ಲೇ ನಮ್ಮನೆ ಮುಂದೆನೇ ಇದ್ದ. ನಮ್ಮದೊಂದು ಮೋಟರ್ ಸೈಕಲ್ ಇತ್ತು. ನಾವು 3 ಜನನೂ ಮೋಟರ್ ಸೈಕಲಲ್ಲಿ ಮೈಸೂರೆಲ್ಲ ತಿರ್ಗ್ತಾ ಇದ್ವಿ. ಪುಟ್ಟಣ್ಣ ಬೈತಾ ಇದ್ವಿ, ಅವಾಗ ನಾಗರಾಜ ಶೂಟಿಂಗ್ ನಡೀತಾ ಇದ್ರು. ಅದರಿಂದ ಹೇಗೆ ಅಂದರೆ ವಿಷ್ಣು ನಮ್ಮ ಫ್ರೆಂಡ್ಶಿಪ್ಪು, ನಾನು ಅಂಬರೀಷ ವಿಷ್ಣು ಅವ್ರ ಮನೆಗೆ ಜಯನಗರದಲ್ಲಿತ್ತು. 3 ದಿವಸ ಇರ್ತಿದ್ವಿ, ಬಿಡ್ತಾನೆ ಇರಲಿಲ್ಲ. ಅವ್ರ ತಾಯಿನೂ ಮಾಡ್ತಾರೆ. ನನ್ನ ಕಂಡ್ರೆ ಪಾಪ ಎಲ್ಲ ವಿಚಾರಕ್ಕೆ ಅವ್ರ ಅಕ್ಕಂದಿರು ಎಲ್ಲ, ಅವ್ರ ಅಕ್ಕ ರಮಾ ಅಂತ ನನ್ನ ಪಿಕ್ಚರ್ಗೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. 3 ದಿವಸ ಆದಮೇಲೆ ಅಂಬರೀಷನ್ಗೆ ಮೈಸೂರಿಗೆ ಹೋಗ್ಬೇಕು ಅಂತ. ಸರಿ ಹೋಗೋಣ ಅಂದ್ಬಿಟ್ಟು ವಿಷ್ಣುವರ್ಧನ್ ಕಾರಲ್ಲಿ ನಾವು ಮೈಸೂರಿಗೆ ಹೋಗೋದು. ನಮ್ಮ ಮನೇಲಿ ಊಟ ಮಾಡೋದು, ಅಲ್ಲಿಂದ ಅಂಬರೀಷ್ ಮನೇಲಿ ಊಟ ಮಾಡೋದು. ಅದಾದಮೇಲಿಂದ ಆಯ್ತಲ್ಲ ನೀವು ಮೈಸೂರಿಗೆ ಬಂದಿದ್ದು, ಮನೆಗೆ ಬನ್ನಿ ವಾಪಸ್ ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡ್ಬರೋದು. ಹೀಗೆ ವಿಷ್ಣುವರ್ಧನ್ ಅಲ್ಲಿಗೆ ಬರೋದು, ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡ್ಬರೋದು. ಈ ಥರ ಒಂದು ಸ್ನೇಹ ಇದೆ. ಬಟ್ ಯಾವತ್ತೂ ಒಂದು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಪಿಕ್ಚರ್ ಬೇರೆ, ಅಂಬರೀಷ್ ಪಿಕ್ಚರ್ ಬೇರೆ ಏನು ಅಂತ ಒಂದು ಆ ಬೇರೆ ಭಾವ ಇದೆ. ಮುತ್ತಿನಾರ ನೋಡ್ಬಿಟ್ಟು ಅಂಬರೀಷ ಏನು ಪಿಕ್ಚರ್ ತೆಗಿದೆಯೋ, ಪುಟ್ಟಣ್ಣ ಇದ್ದಿದ್ರೆ ಇವತ್ತು ನಿನ್ನ ಕಂಡ ಹಾಕ್ಬಿಡೋರು ಹಾಗೆ ಅಂತ ಒಂದು ಹತ್ಬಿಟ್ಟು ಅವನು ಪಿಕ್ಚರ್ ನೋಡ್ಬಿಟ್ಟು ಅವನು ಹೃದಯದಿಂದ ಅಷ್ಟು ಜೋರಾಗಿ ಬಂದ್ಬಿಟ್ಟು ಈ ಪಿಕ್ಚರ್ ಲಾಸ್ಟ್ ಸೀನ್ ನೋಡ್ಬಿಟ್ಟು ನಾನು ಯಾಕಂದರೆ ಅಂಬರೀಷ್ ಒಂದು ಮಗು ಥರನೇ ಹತ್ತಿಗೆ ಕೂಡ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ
ರೂಮಿಗೆ ಕರ್ಕೊಂಡು ಬಂದು ನನಗೆ ವಿಷ್ಣುವರ್ಧನ್ಗೆ ಪಾರ್ಟಿ ಕೊಟ್ಟು ಹೀಗೆ ಒಂದು ಸಿನಿಮಾ ಆಗಬೇಕಾದ್ರೆ ಒಂದು ಅಪೂರ್ಣ ಯೂನಿಟಲ್ಲಿ ಒಂದು ವಾತಾವರಣ ಇದೆಯಲ್ಲ, ಆ ವಾತಾವರಣಕ್ಕೇ ಅಷ್ಟು ಒಳ್ಳೆ ಕನ್ನಡ ಚಿತ್ರಗಳು ಬಂತು ಅಂತ ಕಾಣುತ್ತೆ ಆ ಕಾಲದಲ್ಲಿ. ಇವತ್ತು ಆ ವಾತಾವರಣ ಇಲ್ಲ. ಇವತ್ತು ಡೈರೆಕ್ಟರ್ ಅಲ್ಲಿ, ಹೀರೋ ಎಲ್ಲೋ ಅಲ್ಲಿ, ಒಂಥರ ಡೈರೆಕ್ಟರ್ ಸೀನ್ನ ಹೀರೋ ಕಳಿಸ್ಬೇಕು, ಹೀರೋ ತಿದ್ದುಬಿಟ್ಟು ಅದನ್ನು ಹೀರೋ ಡೈರೆಕ್ಟರ್ ಕೊಡಬೇಕು. ಹೀಗಾಗಿ ಇವತ್ತು ಅಲ್ಲ ಪಾಪ ಡೈರೆಕ್ಟರ್ ತಪ್ಪಿಲ್ಲ, ಅವ್ರ ಜೀವನ ನಡಿಬೇಕು, ಏನು ಮಾಡ್ತಾರೆ. ನಮ್ಗೆ ಹಠ ಇತ್ತು. ಆಮೇಲೆ ಒಂದು ಇದನ್ನ ಗೆಲ್ಲಬೇಕು ಅನ್ನೋ ಒಂದು ಛಲ ಇತ್ತು. ಆದ್ದರಿಂದ ಇವಾಗ ಪಾಪ ನಾನು ಎಷ್ಟೋ ಜನ ಡೈರೆಕ್ಟರ್ಗಳನ್ನ ನೋಡಿದಾಗ ಏನು ಕರ್ಮ ಮಾಡಿದಾರ ನೀವು ನಾಡಗಂಗೆ ಸಿಂಹದಲ್ಲೇ ತೋರಿಸ್ತೀರ ಅವರಲ್ಲಿ ಇನ್ನೊಂದು ಹೇಳ್ತೀನಿ. ಒಂದು ದಿವಸ ನಾನು ಹಂಸಲೇಖ ಇದ್ವಿ, ಕಂಪೋಸಿಷನ್ಗೆ ವಿಷ್ಣುವರ್ಧನ್ ಬಂದು ಏನು ಹಂಸಲೇಖ ನೀವು ನನಗೊಂದು ಒಳ್ಳೆ ಹಾಡು ಮಾಡೋದೇ ಇಲ್ಲ, ನೀವು ಬರೀ ಹಾಡನ್ನು ಮಾತ್ರ ಮಾಡ್ತೀರಾ, ಅಂದರೆ ರಾಜ್ಕುಮಾರ್ ಮತ್ತು ರವಿಚಂದ್ರನ್ ಮಾಡ್ತೀರಾ, ನನಗೆ ಮಾಡೋದಿಲ್ಲ ಅಂತ. ಕೊನೆಗೆ ಹಂಸಲೇಖ ಅವರಿಗೆ ಏನು ಸರ್, ನಾನು ಮಡಿಕೇರಿ ಸಿಪಾಯಿ ಇದನ್ನೆಲ್ಲ ಸಾಂಗೆಲ್ಲ ಎಂತೆಂತ ಮಾಡ್ಕೊಟ್ಟಿದ್ದೀನಿ, ಇನ್ನೊಂದು ನಾವು ಒಳ್ಳೆ ಹಾಡು ಮಾಡೋಣ ಸರ್ ಅಂತ ಕೂತ್ವಿ. ಆಯಿತು, 2 ದಿವಸ ಆದರೂ ಹಾಡು ಕೊಡಲಿಲ್ಲ. ಕೊನೆಗೆ ಈ ಭೂಮಿ ಕನ್ನಡ ಭೂಮಿ ಹಾಡು ಬಂತು. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂದರೆ ಆ ಹಾಡು ಮಕ್ಕಳಿಗೆ 7ನೇ ಕ್ಲಾಸಲ್ಲಿ ಒಂದು ಪಾಠದ ಹಾಡು ಆಗಬೇಕಂದ್ರೆ ಸಿನಿಮಾದಲ್ಲಿ ಅದು ಈ ಭೂಮಿ ಬಣ್ಣದ ಭೂಮಿ. ಕೊನೆಗೆ ವಿಷ್ಣುವರ್ಧನ್ ಇಂಥ ಹಾಡು ನಡಿ ಹಂಸಲೇಖನ ಮನೆಗೆ ಹೋಗೋಣ ಅಂತ ನಾನು ವಿಷ್ಣುವರ್ಧನ್ ಹಂಸಲೇಖನ ಮನೆಗೆ ಹೋಗಿ ಒಂದು ಹೂ ಕೊಟ್ಟು ಸ್ವೀಟ್ ಕೊಟ್ಟು ಊಟ ಮಾಡಿಕೊಂಡು ಬಂದು ವಿಷ್ಣುವರ್ಧನ್ ತೀರೋದಾಗ ಕರ್ನಾಟಕ ಪೂರ ಈ ಭೂಮಿ ಬಣ್ಣದ ಗುಡ್ಡೆ ಹಾಡು ಹಾಡ್ತಾರೆ. ಇದು ಆ ಹಾಡಿನ ಒಂದು ಪವರ್. ಆ ಪವರಲ್ಲಿ ಪರ್ಫಾರ್ಮೆನ್ಸ್ ವಿಷ್ಣುವರ್ಧನ್ ಪ್ರತಿಯೊಂದು ಲೈನ್ಗೂ ತಾಯಿ ಆಗಿರ್ಬೋದು, ಗುರುವಾಗಿರ್ಬೋದು, ದೇವರಾಗಿರ್ಬೋದು, ಆ ಮಕ್ಕಳಂದ್ರೆ ಏನು ಪ್ರತಿಯೊಂದನ್ನು ಒಬ್ಬ ಆ್ಯಕ್ಟರ್ ನಾವು ಏನೇ ಕಲ್ಪನೆ ಮಾಡ್ಕೊಬೋದು, ಬಟ್ ಅದನ್ನು ತರೋದು ಒಂದು ಆ್ಯಕ್ಟರ್. ಆದ್ದರಿಂದ ಹೀಗೆ ಮಾತಾಡೋಣ ವಿಷ್ಣುವರ್ಧನ್ ವಿಚಾರ ಒಂದು ದಿವಸ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು.